ಬೆಂಗಳೂರಿನಲ್ಲಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. 18 ರಾಜ್ಯಗಳ ಸುಮಾರು 2.5 ಲಕ್ಷ ಹೆಣ್ಣು ಮಕ್ಕಳಿಗೆ ಅಜೀಂ ಪ್ರೇಮ್ಜಿ ವಿದ್ಯಾರ್ಥಿ ವೇತನವನ್ನು ನೀಡಲಾಗಿದೆ. ಶಾಲಾ ಶಿಕ್ಷಣವನ್ನು ಪೂರೈಸಿದ ನಂತರ ಉನ್ನತ ಶಿಕ್ಷಣ ಪಡೆಯಲು ಬಯಸುವ ಹೆಣ್ಣು ಮಕ್ಕಳಿಗೆ ನೆರವಾಗುವ ಉದ್ದೇಶದಿಂದ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಇಂದು ಅಜೀಂ ಪ್ರೇಮ್ಜಿ ವಿದ್ಯಾರ್ಥಿ ವೇತನವನ್ನು ಘೋಷಿಸಿದೆ. ಅರ್ಹತೆ 1. ಮುನಿಸಿಪಲ್ ಶಾಲೆಗಳನ್ನು ಒಳಗೊಂಡಂತೆ ಸರ್ಕಾರಿ ಶಾಲೆಗಳಲ್ಲಿ ತಮ್ಮ 10 ಮತ್ತು 12ನೇ ತರಗತಿ ಶಿಕ್ಷಣವನ್ನು ಪೂರೈಸಿರುವ ಹೆಣ್ಣು ಮಕ್ಕಳು. 2. ಪದವಿ ಅಥವಾ ಡಿಪ್ಲೊಮಾ ಕೋರ್ಸ್ ಮಾಡಲು ಮಾನ್ಯತೆ ಪಡೆದ ಉನ್ನತ ಶಿಕ್ಷಣ ಸಂಸ್ಥೆಯಲ್ಲಿ ದಾಖಲಾತಿ ಪಡೆದವರು. ಮಾನ್ಯತೆ ಪಡೆದ ಉನ್ನತ ಶಿಕ್ಷಣ ಸಂಸ್ಥೆಗಳ ಪಟ್ಟಿಯಲ್ಲಿ ಎಲ್ಲ ಸರ್ಕಾರಿ ಹಾಗೂ ಕೆಲವು ಖಾಸಗಿ ಸಂಸ್ಥೆಗಳು ಸೇರಿರುತ್ತದೆ. 2025-26ನೇ ಶೈಕ್ಷಣಿಕ ವರ್ಷದಲ್ಲಿ 2.5 ಲಕ್ಷ ಹೆಣ್ಣು ಮಕ್ಕಳಿಗೆ ಅಜೀಂ ಪ್ರೇಮ್ಜಿ ವಿದ್ಯಾರ್ಥಿ ವೇತನವನ್ನು ನೀಡಲಾಗುವುದು ಎಂದು ಫೌಂಡೇಶನ್ ಅಂದಾಜಿಸಿದೆ. ಈ ಕಾರ್ಯಕ್ರಮವು ದೇಶದ ರಾಜ್ಯಗಳಲ್ಲಿ ಲಭ್ಯವಿರುತ್ತದೆ. ಉತ್ತಮ ಶಾಲಾ ಶಿಕ್ಷಣವು ಜೀವನದ ಅಡಿಪಾಯವಾದರೆ ಉನ್ನತ ಶಿಕ್ಷಣವು ಜೀವನದ ಸಾಮಾಜಿಕ ಮತ್ತು ಆರ್ಥಿಕ ನಿರೀಕ್ಷೆಗಳನ್ನು ಬದಲಾಯಿಸುತ್ತದೆ. ಭಾರತದ ವಿವಿಧ ರಂಗಗಳಲ್ಲಿ ಸರ್ವತೋಮುಖ ಪ್ರಗತಿಯನ್ನು ಸಾಧಿಸಿದರೂ ಹೆಣ್ಣು ಮಕ್ಕಳು ಎಲ್ಲ ಶೈಕ್ಷಣಿಕ ಹಂತದಲ್ಲೂ ಸಾಮಾಜಿಕ ಮತ್ತು ಆರ್ಥಿಕ ಅಡೆತಡೆಗಳನ್ನು ಎದುರಿಸುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಹೆಣ್ಣು ಮಕ್ಕಳು ತಮ್ಮ ಜೀವನದ ಹಾದಿಯಲ್ಲಿ ಸ್ವನಿಯಂತ್ರಣ ಸಾಧಿಸಲು ನೆರವಾಗುವಂತಹ ಉನ್ನತ ಶಿಕ್ಷಣವನ್ನು ಪಡೆಯುವಂತಾಗಲು ನಾವು ಗಣನೀಯ ಬೆಂಬಲ ನೀಡಲು ಮುಂದಾಗುತ್ತಿದ್ದೇವೆ ಎಂದು ಅಜೀಂ ಪ್ರೇಮ್ಜಿ ಫೌಂಡೇಶನ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅನುರಾಗ ಬೆಹರ್ ಹೇಳಿದ್ದಾರೆ. So Azeem Premji Scholarship is the support that is being offered to girls to pursue college education, go into higher education. And this scholarship is available to those girls who have passed out of government schools, both class 10th and class 12th. And then after that, if they've got admission in a bona fide college means a college that runs, exists, does a decent job, has an admission in a bona fide college, whether the admission is for a diploma or a degree doesn't matter, anything is fine. Then this student will get 30,000 rupees per year, so long as she is in that course. The intention of this scholarship is that basically girls in our country should be more empowered. They should have greater control over their life's trajectory, and which comes significantly from higher education. So our intention is basically to support girl students' higher education. ನನ್ನ ಹೆಸರು ಸುಧೀಶ್ ಅಂತ ಹೇಳಿ, ನಾನು ಅಜೀಂ ಪ್ರೇಮ್ಜಿ ಫೌಂಡೇಶನ್ನಲ್ಲಿ ಕೆಲಸ ಮಾಡ್ತೇನೆ. ಈ ಸ್ಕಾಲರ್ಶಿಪ್ ಅಂದರೆ ಈ ವಿದ್ಯಾರ್ಥಿ ವೇತನದ ಬಗ್ಗೆ ಒಂದು ಸ್ವಲ್ಪ ನಿಮಗೆ ತಿಳಿಸ್ಬೇಕು ಅಂತಂದರೆ, ನಾವು ಮುಂದಿನ ವರ್ಷ ಅಂದರೆ 2025-26ರಲ್ಲಿ ಕಾಲೇಜಿಗೆ ಸೇರ್ತಾ ಇರುವಂಥ ಹೆಣ್ಣು ಮಕ್ಕಳಿಗೆ ಈ ಒಂದು ಸ್ಕಾಲರ್ಶಿಪ್ ಯೋಜನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದು ಏನು ಅಂತಂದರೆ, ರಾಷ್ಟ್ರ ಮಟ್ಟದಲ್ಲಿ 2.5 ಲಕ್ಷ ಸ್ಕಾಲರ್ಶಿಪ್ಸನ್ನು ಕೊಡಬೇಕು ಅಂತ 18 ರಾಜ್ಯಗಳಲ್ಲಿ ತಲಾ ಪ್ರತಿಯೊಂದು ಹೆಣ್ಣು ಮಗುಗೂ ಕೂಡ ವರ್ಷಕ್ಕೆ 30,000 ರೂಪಾಯಿ ಈ ಸ್ಕಾಲರ್ಶಿಪ್ ಬರುತ್ತೆ. ಅದಕ್ಕೆ ಅವರು ಕ್ವಾಲಿಫಿಕೇಷನ್ಸು ಅಥವಾ ಕ್ರೈಟೀರಿಯಾ ಏನಂತಂದರೆ, ಅವರು 10ನೇ ಕ್ಲಾಸು ಮತ್ತು 12ನೇ ಕ್ಲಾಸನ್ನು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದಿರಬೇಕು. 10 ಮತ್ತು 12ನೇ ಕ್ಲಾಸನ್ನು ಅವರು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದಿ ಪಾಸ್ ಮಾಡಿರಬೇಕು. 12ನೇ ಕ್ಲಾಸ್ ಆದ ನಂತರ ಅವರು ಒಂದು ಬೋನಫೈಡ್ ಕಾಲೇಜ್, ಅವರು BA ಇರ್ಬೋದು, BSc ಇರ್ಬೋದು, BCom ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಮೆಡಿಸಿನ್ ಇರ್ಬೋದು, ಲಾ ಇರ್ಬೋದು, ನರ್ಸಿಂಗ್ ಇರ್ಬೋದು, ITI ಕೂಡ ಆಗ್ಬೋದು. 2 years, 3 years, 4 years, 5 years ಯಾವುದೇ ಡ್ಯೂರೇಷನ್ ಆಫ್ ಕೋರ್ಸ್ ಕೂಡ ಆಗ್ಬೋದು. ಬಟ್ ಇಟ್ ಶುಡ್ ಬಿ ಎ ಬೋನಫೈಡ್ ಕಾಲೇಜ್ ಆ್ಯಂಡ್ ಶಿ ಶುಡ್ ಬಿ ಎ ಗರ್ಲ್ ಸ್ಟೂಡೆಂಟ್. ಅಂಥ ವಿದ್ಯಾರ್ಥಿಗೆ ವರ್ಷಕ್ಕೆ 30,000 ರೂಪಾಯಿ ಕೊಡುವಂಥ ಒಂದು ಈ ಕಾರ್ಯಕ್ರಮ. ಸೊ ಅದನ್ನು ಇವತ್ತು ನಾವು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀವಿ.